ತಾವೊಂದು FIR ಕೊಟ್ಟಿದ್ದಾರಲ್ಲ ಮೇಡಮ್ ಸದಾಶಿವನಗರ ಸ್ಟೇಷನಲ್ಲಿ. ಹೌದು. ಮೇಡಮ್ ತಾವು ಡಿಜಿಟಲ್ ಸಿಗ್ನೇಚರು ಇವ್ರ ಕಡೆಯಿಂದ ತಗೊಂಡಿಲ್ವಾ ಮೇಡಮ್, ಕಂಪ್ನಿ ಕಡೆಯಿಂದ? ತಗೊಂಡಿಲ್ಲ ಸರ್. ನಿಮ್ಗೆ ಬಂದೇ ಇಲ್ವಾ ಮೇಡಮ್? ನನಗೆ ಹ್ಯಾಂಡ್ ಓವರೇ ಆಗಿಲ್ಲ. ಮತ್ತೆ ನಿಮ್ಮ ಅನುಮೋದನೆ ಇಲ್ಲದೆ ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ ಮೇಡಮ್? ಅಲ್ಲ, ಅವರೇ ಅದನ್ನ ಇಂಟರ್ನಲ್ ಆಗಿ ತಗೊಂಡ್ಬಿಟ್ಟು ಅನುಮೋದನೆ ಮಾಡ್ಕೊಂಡಿದ್ದಾರೆ. ಅಂದರೆ ಸಿಗ್ನೇಚರ್ ಎಲ್ಲ ಸೇಮ್ ಮ್ಯಾಚ್ ಆಗಿದೆಯಾ ಮೇಡಮ್ ಅದು? ಹಾಂ, ಸಿಗ್ನೇಚರ್ ಅದು DSC ಅಲ್ಲ ಅದು. ಅದೇ ಮೇಡಮ್ ಸಿಗ್ನೇಚರ್ ಅಲ್ವಾ? ಅಲ್ಲ ತಾವು ಮಾಡೋ ಥರನೇ ಅದನ್ನು ಕಾಪಿ ಮಾಡಿದಾರಾ ಅಂತ? ಹೌದು ಹೌದು. ಓಕೆ ಓಕೆ. ಅಂದರೆ ತಮ್ಮ ಸಹಿಯನ್ನು ಯಾರೋ ನಕಲು ಮಾಡಿದ್ದಾರೆ? ಹೌದು. ತಮಗೆ ಯಾವ ರೀತಿ ಗೊತ್ತಾಯ್ತು ಮೇಡಮ್ ಅನುಮೋದನೆ ಆಗಿದೆ ಅಂತ? ನಾವು ಪೋರ್ಟಲ್ ಇದೆ ಅವ್ರದ್ದೊಂದು, ರಾಜೀವ್ ಗಾಂಧಿ ಅವ್ರದ್ದು. ಹ್ಞೂ. ಪೋರ್ಟಲ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಅನುಮೋದನೆ ಆಗಿದೆ ಅಂತ. ಅದ್ರಲ್ಲೆಲ್ಲ ನನ್ನ ಹೆಸರು ಅಪ್ರೂವ್ಡ್ ಬೈ ವೃಂದಾಕೆ ಅಂತ ಬರ್ತಾ ಇತ್ತು. ಹಂಗಾಗಿ ಗೊತ್ತಾಯ್ತು. ಮತ್ತೆ ವಿಚಾರಿಸಿದಕ್ಕೆ ರಾಜೀವ್ ಗಾಂಧಿ ಅವ್ರಿಗೂ ಗೊತ್ತಿಲ್ಲ ಅಂದ್ರು. ಮತ್ತೆ ಅದನ್ನ ಬ್ಲಾಕ್ ಮಾಡಿಸಿದ್ವಿ ಎಲ್ಲಾರ್ದುನು. ಓಕೆ ಮೇಡಮ್, ಈಗ ನೇಕಾರರಿಗೆ ತಾವು ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ತೀರ 159 ಜನರದು. ಹೌದು. ಅದೇ ಪಟ್ಟಿಯ ಜನರು ಅಲ್ಲಿರ್ತಾರ ಮೇಡಮ್, ರಾಜೀವ್ ಗಾಂಧಿ ವಸತಿ ನಿಗಮ ಬಿಟ್ಟಿರೋ ಪಟ್ಟಿಯಲ್ಲಿ? ಇಲ್ಲ ಸರ್, ಅದೇನ್ ಪ್ರೊಸೀಜರ್ ಇದೆ ಅದು. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ. ಅವರೆಲ್ಲಾನು ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ವೀವರ್ಸ್ ಅನ್ನೋರ್ಗೆ ಮಾತ್ರ ಕೊಡೋದು. ಅವರೆಲ್ಲ ನಮ್ಮ ಹೆಡ್ ಆಫೀಸಿಗೆ ಕಳ್ಸಿಕೊಡ್ತಾರ ಪಟ್ಟಿಗಳನ್ನ. ಅಲ್ಲ ಗೊತ್ತಾಯ್ತು ಮೇಡಮ್, ತಾವು ಅನುಮೋದನೆ ಮಾಡೋ ಪಟ್ಟಿ ಅಲ್ಲಿದೆಯಾ ಮೇಡಮ್ ಅಂತ? ಎಲ್ಲಿರೋದು? ಇಲ್ಲ ಆ ಪಟ್ಟಿ ಅಲ್ವೇ ಅಲ್ಲ. ಅವ್ರು ಯಾರು ವೀವರ್ಸೇ ಅಲ್ಲ. ವಿವರ್ಸಿ ಅಲ್ವಾ ಅವ್ರು ಯಾರು? ವೀವರ್ಸೇ ಅಲ್ಲ ಅವರು. ಓಕೆ ಓಕೆ. ಅದನ್ನೇ ನಾನು ತಮ್ಮ ಹತ್ರ ಕೇಳ್ತಾ ಇದ್ದೀನಿ ಮೇಡಮ್. ತಾವು ಅನುಮೋದನೆ ಅಲ್ಲ ಅವರು. ಅವ್ರು ಹೆಂಗೆ ಅಪ್ರೂವ್ ಮಾಡಿದ್ರೋ ಗೊತ್ತಿಲ್ಲ. ವೀವರ್ಸೇ ಅಲ್ಲ ಅವ್ರು ಯಾರು. ಅಲ್ಲಿ ಆಲ್ರೆಡಿ ಅದು ಎಂಟರ್ಡ್ ಡೇಟ್ 2017 ಅಂತ ತೋರಿಸ್ತಾ ಇದೆ. ಅವ್ರು ಏನೇ ಅಪ್ರೂವ್ ಮಾಡಿದಾರಲ್ಲ ಅದಷ್ಟು ಜನ 2017-18 ಅಲ್ಲಿ ಅವ್ರದ್ದು ಡೇಟಾ ಎಲ್ಲ ಫೀಡ್ ಆಗಿದೆ. ಅವ್ರು ಯಾರು ಫೀಡ್ ಮಾಡಿದ್ರು ನಮ್ಮ ಇಲಾಖೆಯಿಂದ ಮಾಡಿಲ್ಲ ಅದನ್ನ. ಬಟ್ ಅವರೆಲ್ಲ ವ್ಯೂವರ್ಸ್ ಅಂತ ಎಂಟ್ರಿ ಮಾಡಿದಾರ? ವೀವರ್ಸ್ ಅಂತ ಆಕ್ಚುಲಿ ವೀವರ್ಸ್ ಯಾರು ಅಲ್ಲ. ಅವರಷ್ಟು ಜನ ವೀವರ್ಸ್ ಅಲ್ಲ. ಬಟ್ ಅಲ್ಲಿ ಎಂಟ್ರಿ ಮಾಡಿರೋದೆಲ್ಲ ವ್ಯೂವರ್ಸ್ ಅಂತ? ಹೌದು. ಬಿಗ್ಗೆಸ್ಟ್ ಗೋಲ್ಮಾಲ್ ಅಲ್ಲ ಮೇಡಮ್? ನಮ್ಮ ಇಲಾಖೆ ಅಲ್ಲ ಅದು ಎಂಟ್ರಿ ಮಾಡಿರೋದು, ಅಲ್ವೇ ಅಲ್ಲ.